ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೆಂಗದ್ರಪ್ಪ ಆರಾಮದಿರಲ್ಲ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗು. ಓಹೋ ಬರೀ ವ್ಲಾಗಲ್ಲ ಇದು ಮೋಟೋ ವ್ಲಾಗ್ ಐತಿ. ಸೊ ಒಂದು ಹೊಸ ಹಿಂಗೆ ಲೈಕ್ ಜಿ ಟಿ ಮೇಲೆ ಮೋಟೋ ವ್ಲಾಗ್ ಟ್ರೈ ಮಾಡತ್ತೀನಿ. ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡ್ಕೊಂಡಿನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಜೆ ಮೌಂಟ್ನು ಹಚ್ಚೀನಿ ಆ್ಯಂಡ್ ನಮ್ದು ಇದು ಡಿ ಜೆ ಮೌಂಟ್. ಸೊ ಈ ಪ್ರೆಸೆಂಟ್ ರೆಕಾರ್ಡ್ ಮಾಡಕತ್ತಿದ್ನ ಡಿ ಜೆ ಆ್ಯಕ್ಷನ್ 2 ಒಳಗೆ ವಿತ್ ಹಾಲಿಲ್ಯಾಂಡ್ ಮೈಕ್. ಇಲ್ಲಿ ನೋಡ್ಬೋದು ನೀವು. ಸೊ ಹೆಂಗೆ ಬರ್ತದೆ ಹೆಂಗಿಲ್ಲ ನೋಡೋಂಬರ್ರಿ. ಓಕೆ ಚಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೆಂಗೆ ಅನ್ಸಕತ್ತದ ಮೋಟೋ ಬ್ಲಾಗ್ ಸೆಟಪ್ ನೋಡ್ಕೊಳಮ್ಮ. ಚಲೋ ಅನ್ಸಕತ್ತ ಅಂತ ಅನ್ಕೊತೀನಿ. ಬಿಕಾಸ್ ನಾನು ಅಲ್ಟ್ರಾ ವೈಡ್ ಇಟ್ಬಿಟ್ಟೀನಿ, ಎಲ್ಲ ವ್ಯೂ ಕವರ್ ಆಗೇ ಬಿಡ್ತದೆ ಎಷ್ಟೊತ್ತಿದ್ರು. ಫಸ್ಟ್ ನಾವು ಹೋಗಿ ಒಂದು ಸ್ವಲ್ಪ ಏನಾರು ಹೊಟ್ಟೆ ಹಾಕ್ಕೊಳಮ್ಮಂತ. ಅದನ್ನು ಹಾಕ್ಕೊಂಡ ಮೇಲೆ ಸ್ವಲ್ಪ ಕಾಫಿ ಹಾಕ್ಕೊಳಮ್ಮ. ಅದಾದ್ಮೇಲೆ ನಮ್ಮ ಈ ಗಾಡಿಗೆ ಸ್ನಾನ ಮಾಡಿಸ್ಬೇಕು. ಸೊ ನಮ್ಮ ಗಾಡಿಯನ್ನು ವಾಟರ್ ವಾಶಿಗೆ ಕೊಡಲು ಹೋಗುತ್ತಿದ್ದೇವೆ ಇವಾಗ. ಹೊಟ್ಟಿಗೆಲ್ಲ ಹಾಕ್ಕೊಂಡೆ ಒಂದು ಪ್ಲೇಟ್ ಉಪ್ಪಿಟ್ಟು ಎದಕ್ಕೆ ತಿನ್ನಪ್ಪ ಅಂದ್ರೆ ಚಟ್ನಿ ಇತ್ತು. ಮತ್ತು ನೀವು ಉಪ್ಪಿಟ್ಟು ತಿನ್ನಂಗಿಲ್ಲಲ್ಲೋ, ಮತ್ತೆ ಯಾಕೆ ಉಪ್ಪಿಟ್ಟು ತಿಂದು ಹೆಂಗೆ ತಿಂದು ಅಂತ ಕೇಳಂಗಿರಿ ನೀವು. ಹಂಗೇನಿಲ್ಲ, ನಾನು ಉಪ್ಪಿಟ್ಟು ಚಟ್ನಿ ಮಾಡಿದ್ರಪ್ಪ ಅಂದ್ರೆ ತಿಂತೀನಿ. ಓಕೆ ಹಂಪು ಕಾಣಲಿಲ್ಲಪ್ಪ ಅದು. ಬಟ್ ಹಂಪು ಕಾಣಿಲ್ಲ ಅಂತಂದ್ರೆ ಹಂಪೇನು ಎಗರಿಸಿಲ್ಲ, ನಾನು ಕಂಟ್ರೋಲ್ನು ಮಾಡ್ಕೊಂಡೀನಿ ಚಲೋ ಹೊತ್ನಾಗ. ಇಲ್ಲಿ ಎಲ್ಲೋ ಆದದು ವಾಟರ್ ವಾಶ್ ಶಾಪ್ ಅಂಗಡಿ, ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಅಂತೇಳಿ. ಬಟ್ ಅಲ್ಲಿ ಮುಂದೋಗಿ ಲೆಫ್ಟಿಗೆ ಹೊಳಿದ್ರೆ ಆದ ಪಕ್ಕ ಗೊತ್ತೈತಿ. ನೋಡ್ರಿ ಬೆಂಗಳೂರು ಒಳಗೆ ಹೆಂಗಪ್ಪ ಅಂದ್ರೆ, ನೀವು ಒಂದು ಅಂಗಡಿಗಳು ಹುಡುಕಾಡ್ಬೇಕಪ್ಪ ಅಂದ್ರೆ ಇಲ್ಲಿದ್ದವ್ರಿಗೆ ಅದು ನಾರ್ಮಲಾಗಿ ಅಲ್ಲಿ ಅದ ಇಲ್ಲಿ ಅದಂಗೆ ಗೊತ್ತಿರ್ತದೆ. ಹೊಸ್ದಾಗಿ ಯಾರು ಬಂದ್ರೆ ಅವ್ರವ್ರ ಊರ್ಲಿಂತ ನಾವು ಏನಾರು ಅಂಗಡಿ ಹುಡುಕಾಡಕ್ಕೆ ನಿಂತ್ರಪ್ಪ ಅಂತ ತಿಳ್ಕೊ, ನಾವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹುಡುಕಾಡ್ಬೇಕಾಗ್ತದೆ. ನಾನು ಒಂದ್ಸಲ ಇಸ್ತ್ರಿ ಅಂಗಡಿ ಗೂಗಲ್ ಮ್ಯಾಪ್ ಹಾಕೊಂಡು ತಿರುಗಾಡಿ ನಾವು ನಾವು ಅವಾಗ ಸಿಕ್ಕ ನನಗೆ ಹೋಗಿ. ಆ ಲೆವೆಲಿಗೂ ಇಲ್ಲಿ ಒದ್ದಾಡ್ಬೇಕು. ಇಲ್ಲಿ ಬೆಂಗಳೂರಿನಾಗ ಇಲ್ಲಿ ಅದು ವಾಟರ್ ಇಂದು ವಾಶು ಅಂದರೆ ಗಾಡಿ ತೊಳೆಯುವ ಸ್ಥಳ ಆಗತ್ತೆ. ಅದು ಸಪ್ರೇಟಾಗಿ ಮೋಡ್ ಇರುತ್ತೆ ಅದರಲ್ಲಿ, ಅದನ್ನು ಮಾಡ್ಬೋದು. ಆಮೇಲೆ ಕ್ಯಾಮ್ರಾ ಇದಕ್ಕೆ ಮತ್ತೆ ಸಪ್ರೇಟ್ ಮೈಕ್ ಹಾಕಿದ್ದೀನಿ. ಇದು ಕನೆಕ್ಟೆಡ್. ಹಾಂ ಮೈಕ್ ಇದು ಪೇ ಆಗಿದೆ ನೋಡಿ. ಬರ್ತೀನಿ ನಾನು. ಸೊ ವಾಟರ್ ವಾಶ್ ಅಂತೂ ಆಗ್ಯದ. ಸೊ ಇವಾಗ ಸೀದಾ ರೂಮ್ ಕಡೆ ಹೋಗೋದು. ಅದಕ್ಕಿಂತ ಮೊದಲು ಸ್ವಲ್ಪ ಗಾಡಿದ ವಿಡಿಯೋಸ್ ತಗೊಳ್ಳು ಏನು ಬ್ಯಾಡು ಅಂತ ಅನ್ಸಕತ್ತದ. ಜಾಗ ಎಲ್ಲ ಚಲೋ ಕಾಣಕತ್ತಾವ, ತೊಗೊಂಬಂದ್ಬಿಡ್ಲ ತೊಗೊಂಬರ್ತೀನಿ ಒಂದು ಸ್ವಲ್ಪ ವೀಡಿಯೋಸ್. ಬಿಕಾಸ್ ಗಾಡಿ ತೊಳಿಸಿದಾಗೆ ಚಲೋ ಕಾಣತ್ತದ, ನಮ್ಮ ವೀಡಿಯೋಸ್ ಅವಾಗ ಚಲೋ ಬರ್ತಾವ. ಕ್ಯಾಮ್ರಾ ಆ್ಯಂಗಲ್ ಆಗಲೇ ಸ್ವಲ್ಪ ಹೆಂಗೋ ಹೋಗಿತ್ತು. ಎಲ್ಲಿ ಜಾಗ ಚಲೋ ಕಾಣವಲ್ಲಪ್ಪ ಇಲ್ಲಿ. ಅಲ್ಲಿ ಮಾಲ್ ಕಡೆ ಮಸ್ತ್ ಇತ್ತು ಜಾಗ. ನಾಡ ಸುಮ್ಮನೆ ಗಾಡಿ ಹಿಂದಕ್ಕೆ ಇಳಿಬೇಕಪ್ಪ ಅಂದ್ರೆ ಭಾಳ ವಜ್ಜೆ ಇದೆ ಗಾಡಿ. KSRTC ಇದು ಡಿಪೋ ಇದ್ದಂಗೆ ಇರ್ಬೇಕು. ಬಸ್ ಸ್ಟ್ಯಾಂಡ್ ಅದ, ಡಿಪೋ ಅದ, ವಾಟ್ ಎವರ್. ಜಾಗ ಚಲೋ ಸಿಗ್ಬೇಕಪ್ಪ ಅಂದ್ರೆ ಮತ್ತೆ ರೋಡಿಗೆ ಬೀಳ್ಬೇಕಾಗ್ತದೆ, ಅಲ್ಲೆಲ್ಲ ವೀಡಿಯೋ ಮಾಡಬಹುದು. ಬಟ್ ಇವಾಗ ಏನು ಮಾಡ್ಬೇಕು ಗೊತ್ತಾಗಲ್ತು ನನಗೂ. ಏನು ಮೋಟೋ ವ್ಲಾಗಿಂಗ್ ಮಾಡೋಕೆ ಏನಂತಾರೆ ಯಾವಾಗಲೂ ಪ್ರಾಕ್ಟೀಸ್ ಇರಬೇಕು.
ಅಂಥವ್ರಿಗಾದ್ರೆ ಏನಪ್ಪ ಅಂದ್ರೆ ಅದು ಹಿಂಗೆ ಏನು ಮಾತಾಡ್ಬೇಕು, ಯಾವಾಗ ಹೆಂಗೆ ಮಾತಾಡ್ಬೇಕು ಅನ್ನೋದೆಲ್ಲ ಗೊತ್ತಿರ್ತದೆ. ಬಟ್ ನಮ್ಗೆ ಹೆಂಗಪ್ಪ ಅಂದ್ರೆ ನಂಗೆ ಏನು ಈಗ ಮಾಡಕತ್ತಿದ್ದು ಫಸ್ಟ್ ಒಂದು ಜಿ ಟಿ ಉಳ್ಕಿದ್ರಾಗೆಲ್ಲ ಮಾಡಿದ್ವಿ. ಅದನ್ನ ಮೂರಾಗಾದ್ರೆ ಏನೋ ಮಾಡೋಕ್ಕಿರ್ತದೆ. ಇಲ್ಲಿ ಜಾಗಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾವು ಸಡನ್ನಾಗಿ ಬ್ಲ್ಯಾಂಕ್ ಆಗ್ಬಿಡ್ತೀವಿ ಇಲ್ಲಿ ಬೆಂಗಳೂರದಾಗ. ಇಲ್ಲಿ ಜಾಗ ಎಲ್ಲ ಭಾರಿ ಅದ, ಆದ್ರೆ ಏನು ಮಾಡ್ತೀರ ನಾವು, ಟ್ರಾಫಿಕ್ ಹಿಂಗಿರ್ತದ ಅಂದ್ರೆ ನೆಕ್ಸ್ಟ್ ಲೆವೆಲ್ನಾಗ ಇರ್ತದೆ ಟ್ರಾಫಿಕ್. ಇಲ್ಲಿ ಒಳಗೆ ಎಲ್ಲಾರು ನಿಂದಿರ್ಸಿ ವಿಡಿಯೋ ಮಾಡ್ಬೇಕಂದ್ರೂ ಜಾಗ ಇಲ್ಲ. ಒಳಗೆ ನೋ ಕಿರಿಕಿರಿ. ಹಾರ್ನ್ ನೋಡಕ್ಕೆ ಟ್ರೈ ಮಾಡಿದೆ, ಬಟ್ ಹಾರ್ನ್ ನೋಡಿಲಿಲ್ಲ ಕೈಲಿಂತ. ದೂರದಪ್ಪ ಇದ್ರ ಹಾರ್ನ್ ಕೈಲಿಂತ ನೋಡ್ರಿ. ಇಲ್ಲಿ ನೋಡ್ರಿ, ಹಿಂಗೆ ಹೊಡಿಬೇಕಂದ್ರೆ ಹೋಗಂಗಿಲ್ಲ, ಮತ್ತು ಕೈ ಇಲ್ಲಿಗೆ ಬಂದೇ ಹಿಡಿಬೇಕು, ಆಮೇಲೆ ಹಿಂಗೆ ಹೊಡಿಬೇಕು. ನಾ ಕೈ ಹಿಡಕತ್ತಿದ್ನು ತಪ್ಪೇ ಅದು ಆ್ಯಕ್ಚುಲಿ. ಬಟ್ ನಮಗೆ ಎಲ್ಲಿ ಎಷ್ಟು ಕಂಫರ್ಟೇಬಲ್ ಇರ್ತದೆ ಕೈ ಅಲ್ಲಿ ಹಿಡಿಬೇಕಾಗ್ತದೆ ಹ್ಯಾಂಡಲ್ದಾಗ. ನಮಗೆ ಇಲ್ಲಿ ಆದ್ರೆ ಕರೆಕ್ಟ್ ಆಗ್ತದೆ, ಬಿಕಾಸ್ ಇಲ್ಲಿದು ಹಿಂಗೆ ಹೋಗ್ತದೆ. ಬಟ್ ನಮಗೆ ಪ್ರಾಕ್ಟೀಸ್ ಆಯ್ತಪ್ಪ ಅಂದ್ರೆ ನಡೀತದೆ. ಸೊ ಇವಾಗ ನಮಗೆ ಇನ್ನೊಂದು ಕೆಲಸ ಬಂದು, ಅದೇನಪ್ಪ ಅಂದ್ರೆ ಹೆಡ್ಲೈಟ್ ಮುಂದಿಂದ ಅದು ಒಂದು ಪಾರ್ಟ್ ಹಾಕ್ಸ ನಮ್ಮಣ್ಣ. ಅದು ಯಾಕೋ ಚಲೋ ಕಾಣವಲ್ತೇನೋ ಏನೋ ಗೊತ್ತಿಲ್ಲ. ಒಟ್ಟು ಅದು ತೆಗೆಸ್ಕೊಂಡು ಬಾ ಅಂತ ಹೇಳಾನ. ಇವಾಗ ಅದನ್ನು ಮುಗಿಸ್ಕೊಂಡೆ ಬಂದ್ರೆ ಆಯ್ತು ಅಂತ ಹೊಂಟೀನಿ. ವಾಟರ್ ವಾಶ್ ಆಯ್ತು, ಅದು ಆಯ್ತು. ಈಗ ನೋಡ್ಬೇಕು, ಒಂದೊಂದು ರೆಗ್ಯುಲರ್ ಆಗಿ ರಿಪೇರ್ ಮಾಡಿಸೋಂಥ ಒಂದು ಗ್ಯಾರೇಜ್ ಅದ, ಈಗ ಅಲ್ಲಿಗೆ ಹೊಂಟೀವಿ. ಅದು ವಾಟರ್ ವಾಶ್ನು ರೆಗ್ಯುಲರ್ದೇ ಇತ್ತು. ಸೊ ಗಾಡಿ ಹೊಡ್ಯಾಕಂತ ಇಷ್ಟು ಮಜಾ ಬರ್ತದ. ಅದು ಮೋರೋವರ್ ಪವರ್ 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 ಸೈಕ್ ಪವರ್. ನನಗೆ ದಡ್ಕಿಗಳು ಅಂದ್ರೆ ಒಟ್ಟಾಗಿ ಬರೋಂಗಿಲ್ಲ. ತಗ್ಗುಗಳು, ಹಂಪುಗಳು, ಅವು ನೋಡಿದ್ರೆ ಇರಿಟೇಷನ್, ಸೈಕ್ ಲೆವೆಲ್ನಾಗ ಇರಿಟೇಷನ್ ನನಗೆ ಅವ್ನು ಒಯ್ದ ಕಡೆ. ಆ್ಯಂಡ್ ಮೋರೋವರ್ ಅದ್ರೊಳಗೆ ಒಯ್ದು ಹಾಕಿದಾಗ ಸಸ್ಪೆನ್ಷನಿಗೂ ಎಫೆಕ್ಟ್ ಆಗ್ತದೆ. ಅದು ಸಸ್ಪೆನ್ಷನ್ ಯಾಕಾಗಲಿ ಅಂತ ಕೇಳ್ಬೇಡ್ರಿ, ಜಾಸ್ತಿ ಇಂಪ್ಯಾಕ್ಟ್ ಆಗದ ಅವಕ್ಕೆ. ಯಾವಾಗಂದ್ರೆ ನಾವು ಸ್ಪೀಡ್ನಾಗಿದ್ದಾಗ ಸಟ್ಟಂತಿಂಗ್ ಎಗರು ಹೋಗ್ತಾವೆ, ಬಟ್ ಅದು ಇಂಪ್ಯಾಕ್ಟ್ ಅವಾಗೇ ಆಗಿರ್ತಾವೆ ಅವಕ್ಕೆ. ಸೊ ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ನನಗೆ ಹತ್ರ ಅದು ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನಂತರ ದಡ್ಕಿ ಹಂಪಿಗೆ ಏನಾರು ಬಂದು ಸ್ಲೋ ಮಾಡಿದ್ರೆ ಪರವಾಗಿಲ್ಲ, ಬಟ್ ಸ್ಲೋ ಮಾಡ್ತೀನಿ. ಅಲ್ಲಿ ಸಾವಕಾಶ ಸ್ಮೂತಾಗಿ ತೊಗೊಂಡು ಹೋಗ್ತೀನಿ ಅಲ್ಲಿಂದ ನಾನು, ಬಿಕಾಸ್ ನನಗೆ ಅದು ಇಷ್ಟ ಆಗಂಗಿಲ್ಲ ಅದು. ಆಮೇಲೆ ನಮಗೂ ಬಾಡಿ ಪ್ರಾಬ್ಲಮೇ ಅದು. ಹಿಂಗೆ ಸಟ್ಟಂತಿಂಗ್ ಹಾಕಿಕೊಳ್ಳೆ ಬೆನ್ನು ಹೊಟ್ಟೆ ಏನಾರು ಹಿಂಗೆ ಪೇನ್ ಆಗ್ತಾವೆ. ಎಕ್ಸ್ಪೀರಿಯನ್ಸ್ ಆಗ್ಯದ ನನಗೆ ಒಂದ್ಸಲಿ. ಎಲ್ಲಪ್ಪ ಅಂದ್ರೆ ಸುರ್ಪುರ ಕಡೆ ಎಕ್ಸ್ಪೀರಿಯನ್ಸ್ ಆಗ್ಯದ ಅದು. ನೋಡ್ರಿ ಸ್ಕೂಟಿದವ್ರು ಹೆಂಗೆ ಇರ್ತಾರಪ್ಪ ಅಂದ್ರೆ ಇಲ್ಲೇ ಗೊತ್ತಾಗ್ತದೆ ನಿಮ್ಗೆ. ಅವ್ರಿಗೆ ದಾರಿ ಇರ್ತದೆ ಮುಂದಿಂದ, ಬಟ್ ಹೋಗಲ್ಲ ಅವ್ರು. ರೈಟ್ ಲೈನಾಗ ಇರ್ತಾರೆ. ಲೆಫ್ಟ್ ಲೈನಿಗೆ ಹೋಗಂದ್ರೆ ಹೋಗಂಗಿಲ್ಲ, ಸ್ಲೋ ರೈಟ್ ಲೈನೇ ಹೋಗೋದು ಆರಾಮ. ಸೊ ನಮಗೆ ಹೋಗ್ಬೇಕಾಗಿದ್ದ ಜಾಗ ಇಲ್ಲಿ ಅದ. ಸೊ ಇದೆ ಅದು ಗ್ಯಾರೇಜ್. ಯಾರು ಕಾಣಕತ್ತಿಲ್ಲ, ಫೋನ್ ಹಚ್ಬೇಕು. ಫೋನ್ ಹಚ್ಚಿಸಿ ಏನು ತೆಗಿಸೋದು ಹೇಳ್ತೀನಿ ತಡ್ರಿ ನಿಮಗೆ. ನ್ಯೂಟ್ರಲ್ ಮಾಡಲಾರದೆ ಮಾಡಕತ್ತಿದ್ದೆ, ಬಟ್ ಅಷ್ಟೊತ್ತಿಗೆ ಸ್ಟ್ಯಾಂಡ್ ಹಾಕಿದೆ. ಸೊ ಇದೇನೋ ಪಾರ್ಟ್ ಅದಲ್ಲ, ಇದು ತೆಗಿಸ್ಬೇಕಾಯ್ತು ನಾವು. ಇದು ತೆಗಿಸ್ಬೇಕು, ಇದು ಇಷ್ಟೇ ಇರ್ತದೆ. ಅದು ನೋಡ್ಬೇಕು ಒಟ್ಟು ಏನಾಗ್ತದೆ ಏನಿಲ್ಲ ಗೊತ್ತಿಲ್ಲ. ಅವ್ರಿಗೆ ಕೇಳಿ ಮಾಡಿ ಸಿಗ್ತೀನಿ. ಸೊ ದ ವರ್ಕ್ ಈಸ್ ಡನ್. ಹಂಗೆ ನೋಡಿದ್ರೆ ಇಲ್ಲಿ ನೋಡ್ಬೋದು, ಇದಂತರ ಪಾರ್ಟ್ ತೆಗ್ಸೀವಿ. ಅದು ಪಾರ್ಟ್ ಎಲ್ಲಿದಪ್ಪ ಅಂದ್ರೆ ಇಲ್ಲಿ ಇಟ್ಕೊಂಡಿನಿ. ಪ್ಲಾಸ್ಟಿಕ್ನೇ ಹಾಕಿ ಒಳಗೆ ಇಟ್ಕೊಂಡಿನಿ, ಬಿಕಾಸ್ ರೆಸ್ಟ್ ತೊಗೊಳಕ್ಕಾಗಲ್ಲ. ಅರ್ಧ ಸೊ ಮುಗೀತದ ಕೆಲಸ ಅಂತ ಜಲ್ದಿ ಮುಗೀತಪ್ಪ. ನೋವು ಎದ ಕಡೆ ನಾ ಏನೋ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಬೋದು ಅಂತ ನಾ ಅಂದ್ಕೊಂಡ್ರೆ ಸಟ್ ಪಟ್ಟು ಬಿಡು ಮತ್ತು ಮುಗಿದೋಗಿ ಬಿಡ್ಬೇಕಾ.
ಹ್ಞೂ ನೋಡ್ರಿ ಎಲ್ಲಿ ತಿರುಗಾಡ್ತೀನಿ ಅಂತೀನಿ ನಾನು. ವಾಟೆ ಸೊ ಇವಾಗ ಸೀದಾ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗಿ ನಮ್ಮ ಈ ವ್ಲಾಗ್ನ ಎಂಡ್ ಮಾಡಬೇಕು. ಸೈಕ್ ಮಜಾ ಬರ್ತಪ್ಪ ಈ ಗಾಡಿ ಹೊಡ್ಯಾಕ ಹೇಳ್ತೀನಲ್ಲ. ಯಾಕಂದ್ರೆ ಪವರ್ ಆ ಲೆವೆಲಿಗೆ ಇರ್ತದೆ, ಎಲ್ಲಿ ಬೇಕಾದಾಗ ನೀವು ಕಿತ್ಕೊಂಡು ಹೋಗೋದು ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಇರ್ತದೆ. ಬಟ್ ಬ್ರೇಕಿಂಗ್ 10% ಏನಂತಾರೆ ಭರೋಸಾ ಇರ್ತದೆ. ದ್ಯಾಟ್ಸ್ ಇಟ್ ಫಾರ್ ದ ಡೇ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಅಲ್ಲ, ಎರಡು ಒಂದೇ ಆಯ್ತಲ್ಲ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಐ ಹೋಪ್ ಬೇರೆ, ಅನಿಸುತ್ತೆ ಬೇರೆ, ಎರಡು ಒಂದೇ ಅಲ್ಲ. ಎಲ್ಲಿ ಬರ್ತಾನೋ ಹಾಕೊಂಡ್ಬಿಡ್ತಾನೆ ಇಲ್ಲೇ ಸ್ಕೂಟಿ ತಗೊಂಡು. ಲೆವೆಲಿಗೆ ಆರಾಮ್ ಗಾಡಿ ಹೊಡ್ಕೊಂಡ್ರು ಏನು ಮಜಾ ಬರ್ತದ್ರು ಗೊತ್ತಿನಲ್ಲ. ಯಾಕಂದ್ರೆ ಟಾರ್ಕ್ ಆ ಲೆವೆಲಿ ಸಿಗ್ತಿರುತ್ತೆ ನಿಮ್ಮ ಗಾಡಿ ಒಳಗೆ. ನೀವು 2ನೇ ಗೇರ್ 3ನೇ ಗೇರ್ನಾಗಿರ್ರಿ ರೀ ಸುಮ್ಮನೆ ಹಿಂಗೆ ಕಿತ್ತರೆ ಹಿಂಗೆ ಹೋಗ್ಬಿಡ್ತು ಗಾಡಿಗೆ. ಬೈ ಸೈಕ್ ಮಜಾ ಗಾಡಿ ಇದು ಅದನ್ನೆಲ್ಲ. ಈ ಗಾಡಿ 3ನೇ ಗೇರ್ನಾಗ ಅದ. ಸುಮ್ಮ ಗಾಡಿ ಕಿತ್ತರೆ ಹಿಂಗೆ ಹೋಗ್ಬಿಡ್ತು ಈಗ. ಸೈಕ್ ನೋಡ್ತೀನಿ ಇನ್ನ ಇವತ್ತೇನಾರು ಆಯ್ತಪ್ಪ ಅಂದ್ರೆ ಇನ್ನೆಷ್ಟು ಕಂಟೆಂಟ್ ತೆಗಿಯೋಕೆ ಹುಡುಕಾಡ್ತೀನಿ. ಆಗಿಲ್ಲಪ್ಪ ಅಂದ್ರೆ ಇಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. ನಮಗೆ ಗೊತ್ತಂಗಿರಿ ಎಷ್ಟು ಮಿಸ್